ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಪೇಪರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡಬಹುದು, ಪ್ರಮುಖವಾಗಿ ಇಲ್ಲಿ ಬರ್ತಕ್ಕಂಥದ್ದು ಕಾಮನ್ ಆಗಿ GPSTR, HSTR ಮತ್ತು PSTR ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಈಗ ಪ್ರಮುಖವಾಗಿ ಕ್ರೈಸ್ ಸ್ಕೂಲ್ಗಳಲ್ಲಿ ಕೂಡ ನೋಟಿಫಿಕೇಶನ್ ಆಗಿದೆ. ಸೊ ಎಲ್ಲ ಸ್ಟಡಿ ಮಾಡ್ತವ್ರು ಮಾಡ್ತಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಿ ಯಾರು ಹಾಕಿಲ್ಲ, ಸೊ ಅದಕ್ಕೆ ಏನು ಎಲಿಜಿಬಲ್ ಇದಿರೋ ಕೂಡ ಎಲ್ಲರೂ ಹಾಕಿ. ಅದಕ್ಕೂ ಪ್ರಮುಖವಾಗಿ ನಾನು ಮೊದಲು ಏನ್ ಹೇಳ್ಬೇಕು ಅನ್ನೋದಾದ್ರೆ, ಸೊ ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಆಗಿರ್ತಕ್ಕಂಥದ್ದು ಓವರ್ ಆಲ್ ಸಬ್ಜೆಕ್ಟ್ ಏನದವು, ಯಾವುದೇ ಶಿಕ್ಷಕರ ನೇಮಕಾತಿ ಈ ಕರ್ತಕ್ಕಂಥ ಏನ್ ಸ್ಟಡಿ ಮಾಡ್ತಿದ್ರು ಅವೆಲ್ಲಾ ಸಬ್ಜೆಕ್ಟ್ಗಳಿಗೂ ನಮ್ಮ ತಲೆ ಏನಪ್ಪ ಅಂದ್ರೆ PDF ನೋಟ್ಸ್ ಇದಾವೆ. ಉದಾಹರಣೆ ಹೇಳ್ಬೇಕಂದ್ರೆ HSTR ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. GPSTR ಪೇಪರ್ 3 ವರೆಗಿನ ಅದಾವೆ ಮತ್ತು PSTR ಗೆ ಆಗಿರ್ಬೋದು. ಮತ್ತು ಈಗ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಪ್ರೈಸ್ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನೋಡ್ಬೋದು. ಈಗ ಅಲ್ಲಿ GK ಪೇಪರ್ ಅನ್ನು ಅತಿ ಹೆಚ್ಚು ಒತ್ತು ಹಾಕಿಕೊಟ್ಟಿದ್ದಾರೆ. ಸೊ ಸಿಲೆಬಸ್ ಕೂಡ ಹೆಚ್ಚಿಗೆ ಇದೆ. ಪ್ಲಸ್ ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನ್ ಅದವು, ಇಂಗ್ಲಿಷ್, ಹಿಂದಿ, ಕನ್ನಡ, ಸೋಷಿಯಲ್ ಸೈನ್ಸ್ CB ಮತ್ತು PM ಮೆಥಡ್ನವ್ರಿಗೆ ಎಲ್ಲರಿಗೂ ನೋಟ್ಸ್ ಇದಾವೆ. ಸೊ ಕೇವಲ 100 ರೂಪೀಸ್ಗೆ ನೀವು ಪೇ ಮಾಡಿ ವಾಟ್ಸ್ಆಪ್ ಮುಖಾಂತರ PDF ನೋಟ್ಸ್ ಗಳನ್ನು ಪಡಿಬಹುದು. ಯಾವುದೇ ಸಬ್ಜೆಕ್ಟ್ ಆಗಿರಲಿ. ಸೊ ಅವರು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮಲ್ಟಿ ಆಗಿರ್ತಕ್ಕಂತಹ ಏನಪ್ಪಾ ಅನ್ನೋದಾದ್ರೆ, ಸೊ ಎಕ್ಸಾಮ್ಗಳಿಗೆ ಅಂದ್ರೆ ಸಬ್ಜೆಕ್ಟ್ ಗಳಿಗೆ ಎಲಿಜಿಬಲ್ ಇರ್ತಾರೆ. ಸೊ ಕೇವಲ 100 ರೂಪೀಸ್ಗೆ ಮಲ್ಟಿ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನು ಕೂಡ ನಾವು ಕಳಿಸ್ತಿದ್ದೀವಿ ಜೊತೆಗೆ. ಸೊ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲಿಷ್ ಮತ್ತು ಸೋಷಿಯಲ್ ಸೈನ್ಸ್ ಇರುತ್ತಾರೆ, ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಇರ್ತಾರೆ. ಅವ್ರಿಗೆ ಕೇವಲ 100 ರೂಪೀಸ್ಗೆ ಎರಡನ್ನೂ PDF ನೋಟ್ಸ್ ಕೊಡುವ ಪ್ರಯತ್ನ ನಾನು ಕೂಡ ಮಾಡ್ತಿದ್ದೀನಿ. ಜೊತೆಗೆ ಬನ್ನಿ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ನಾನು ಎಲ್ಲಾ ತರಗತಿಗಳನ್ನು ಕೂಡ ಹೇಳ್ತಿದ್ದೀನಿ. ಹಾಗೂ ಇವತ್ತಿನ ತರಗತಿಯಲ್ಲಿ ಸೊ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇಟ್ಟಿರ್ತಾರೆ ಸೊ ನೋಡ್ಬೋದು. ಈಗ ಮತ್ತೆ ನ್ಯೂ ಟ್ರೆಂಡ್ ಬರ್ತಕ್ಕಂಥದ್ದು. ಸೊ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಸರ್ ಅನ್ನೋದ್ರ ಬಗ್ಗೆ. ಸೊ ಅವ್ರೇನಾದ್ರೂ ಚೇಂಜ್ ಮಾಡಿ, ಸೊ ನೀವು ಎಕ್ಸ್ಪ್ಲನೇಷನ್ ಮೆಥಡ್ ನಲ್ಲಿ ಓದ್ಕೊಂಡ್ಬಿಡಿ. ಪ್ಲಸ್ MCQ ಜೊತೆಗೆ ಎಕ್ಸ್ಪ್ಲನೇಷನ್ ಮೆಥಡ್ ಓದ್ಕೊಂಡ್ಬಿಟ್ರೆ ಸೊ ಅವ್ರು ಯಾವ ರೀತಿ ಪ್ಯಾಟರ್ನ್ ಇಟ್ಟರು ನೀವು ಎಕ್ಸಾಮ್ ಬರೀತೀರ ಅಂತ ಹೇಳ್ಬೋದು. ಅವ್ರು ಯಾವುದೇ ಕಡೆ ಚೇಂಜ್ ಆಗಲಿ, ಸೊ ನಿಮ್ದು ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇದ್ರೆ ಸಾಕು, ಸೊ ನೀವು ಎಕ್ಸಾಮ್ ಪಾಸ್ ಮಾಡ್ತೀರ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ 15,000 ಶಿಕ್ಷಕರ ನೇಮಕಾತಿ ಆಲ್ರೆಡಿ HSTR 6,000+ ಹುದ್ದೆಗಳಿಗೆ ಸೊ ಸಬ್ಜೆಕ್ಟ್ ವೈಸ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಓದಿರ್ತಕ್ಕಂಥದ್ದು GPSTR ಮತ್ತು PSTR ಗಿನ್ನೂ ಮೆನ್ಷನ್ ಮಾಡಿಲ್ಲ. ಮತ್ತು ಪ್ರೈಸ್ ಸ್ಕೂಲ್ಗಳಲ್ಲಿ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ಬೋದು. ಸೊ ಈಗ HSTR ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 2 ಇರುತ್ತವೆ, ಪೇಪರ್ 1 ಮತ್ತು ಪೇಪರ್ 2 ಸಂಬಂಧಪಟ್ಟದ್ದು. ಸೊ ಪೇಪರ್ 1 ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಅಂದ್ರೆ ಅಲ್ಲಿ ರೀತಿ ಶೈಕ್ಷಣಿಕ ಮನೋವಿಜ್ಞಾನ ಸಬ್ಜೆಕ್ಟ್ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಮೆಂಟಲ್ ಅಬಿಲಿಟಿ ಬರುತ್ತೆ, ಕಂಪ್ಯೂಟರ್ ಬರುತ್ತೆ. ಈ ರೀತಿ ಸಬ್ಜೆಕ್ಟ್ ಪೇಪರ್ 1 ನಲ್ಲಿ ಸೆಟ್ ಮಾಡಿರ್ತಾರೆ. ಪೇಪರ್ 2 ನಲ್ಲಿ ನಿಮ್ಮ ಸಬ್ಜೆಕ್ಟ್ ಉದಾಹರಣೆ ಹೇಳ್ಬೇಕಂದ್ರೆ ನೀವು ಯಾವ ಶಿಕ್ಷಕರಿಗೆ ಬರ್ತಿದ್ರಿ. ಸೊ ನಾನು ಇಂಗ್ಲಿಷ್ ಶಿಕ್ಷಕನಾಗ್ತಿದ್ದೀನಿ, ನಾನು ಹಿಂದಿ ಶಿಕ್ಷಕನಾಗ್ತಿದ್ದೀನಿ, ನಾನು ಕನ್ನಡ ಶಿಕ್ಷಕನಾಗ್ತಿದ್ದೀನಿ, ಸೊ ನಾನು ಸೋಷಿಯಲ್ ಸೈನ್ಸ್ ಆಗ್ತಿದ್ದೀನಿ, CB ಮತ್ತು PM ಅಥವಾ ಕಂಪ್ಯೂಟರ್ ಮತ್ತು ದೈಹಿಕ ಶಿಕ್ಷಣ. ಸೊ ಇದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಕರಿತೀವಿ. ಅಲ್ಲಿ ನಿಮ್ಮ ವಿಷಯ ಏನ್ B.Ed ಮಾಡಿ ಸೊ ಪದವಿಯನ್ನು ಪಡ್ಕೊಂಡಿರ್ತೀರ, ಸೊ ಆ ಸಬ್ಜೆಕ್ಟ್ಗೆ ಪೇಪರ್ 2 ನಲ್ಲಿ ಕೊಡ್ತಾರೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಪೇಪರ್ 1 100, ಪೇಪರ್ 2 100, 200 ಮಾರ್ಕ್ಸ್ಗೆ ಸೊ ಮೇನ್ CET ಎಕ್ಸಾಮ್ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ HSTR ಎಕ್ಸಾಮ್ಗೆ TET ಕೌಂಟ್ ಆಗಲ್ಲ, ಡಿಗ್ರಿ ಕೌಂಟ್ ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಟೆಸ್ಟ್ ಆಗಲ್ಲ, TET ಅಂತ ನಾನು ಹೇಳ್ಬೋದು. ಸೊ 85% ಆಲ್ರೆಡಿ ಮೇನ್ CET ವೇಟೇಜ್ ಅನ್ನು ಬಿಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಬರೋದಾದ್ರೆ GPSTR ಸಂಬಂಧಪಟ್ಟದ್ದು ನೋಡುವಾಗ ಅಲ್ಲಿ ಪೇಪರ್ 3 ಬರ್ತಾವು. ಜನರಲ್ ಪೇಪರ್ 1 ನಲ್ಲಿ ಸೊ GK ಅಂತ ನಾವು ಕರಿತೀವಿ, ಏನ್ ಕಾಮನ್ ಸಬ್ಜೆಕ್ಟ್ ಬರ್ತಾವ ಸಬ್ ಸಬ್ಜೆಕ್ಟ್. ಪೇಪರ್ 2 ನಲ್ಲಿ ಪ್ಲಸ್ ಎಕ್ಸ್ಪ್ಲನೇಷನ್, ಪ್ಲಸ್ ಪೇಪರ್ 2 ನಲ್ಲಿ MCQ ಕೊಡ್ತಾರೆ. ಪೇಪರ್ 3 ಕೂಡ ಎಕ್ಸ್ಪ್ಲನೇಷನ್ ಇರುತ್ತೆ. ನೆಕ್ಸ್ಟ್ ಬರೋದಾದ್ರೆ PSTR ಗೆ ಪೇಪರ್ 1 ಕಾಮನ್ GK ಪೇಪರ್ ಇರುತ್ತೆ. ನೆಕ್ಸ್ಟ್ ಕ್ರೈಸ್ ಸ್ಕೂಲ್ಗಳಲ್ಲಿ ಸಂಬಂಧಪಟ್ಟದ್ದು ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ, ನೋಡ್ಬೋದು ಎಲ್ಲರೂ. ಪೇಪರ್ 1 ನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ GK ಅವರು ಸಿಲೆಬಸ್ ಕೊಟ್ಟಿದ್ದಾರೆ. ಈಗ ರೂರಲ್ ಡೆವಲಪ್ಮೆಂಟ್ ಬಗ್ಗೆನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಎಕ್ಸ್ಟ್ರಾ ಪ್ರಮಾಣದ ಬಗ್ಗೆ ಸ್ಟಡಿ ಮಾಡಿ. ಸೊ ಈ ಕ್ರೈಸ್ ಸ್ಕೂಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ PDF ನೋಟ್ಸ್ ಬೇಕಾದ್ರೆ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಬಹುದು ಅಂತ ಹೇಳ್ತೀನಿ. ಸೊ ಪೇಪರ್ 1 ಪೇಪರ್ 2 ಎರಡನ್ನೂ ನಾವು ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ಬೋದು. ನೆಕ್ಸ್ಟ್ PU ನೋಡ್ಬೋದು. PU ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 2 ಪೇಪರ್ ಇರ್ತವೆ, ಪೇಪರ್ 1 ಪೇಪರ್ 2 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಸೊ ಆಲ್ರೆಡಿ ಕ್ರೈಸ್ ನೋಟಿಫಿಕೇಶನ್ ಆಗಿದೆ. ಸೊ HSTR ಆಲ್ರೆಡಿ ಏನಪ್ಪಾ ಅನ್ನೋದಾದ್ರೆ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ರೆ ಕೇವಲ ನೋಟಿಫಿಕೇಶನ್ ಅಷ್ಟೇ ಅದು ಬಾಕಿ ಇರ್ತಕ್ಕಂಥದ್ದು. ಸೊ ಏನ್ ಪೆಂಡಿಂಗ್ ಇದೆ ಅಂದ್ರೆ GPSTR ಮತ್ತು PSTR ಗೆ ಹುದ್ದೆಗಳನ್ನು ಅವರು ಅಂದ್ರೆ ಫಿಕ್ಸ್ ಮಾಡಿ ಸೊ ಟೋಟಲ್ ಅವರಾಗಿ 3 ನೋಟಿಫಿಕೇಶನ್ ಮಾಡ್ತಾರೆ. ಅಂದ್ರೆ HSTR, GPSTR ಮತ್ತು PSTR ಅವ್ರೇನಂದ್ರೆ
ಸ್ಪಾಟ್ ಅನ್ನೋದಾದ್ರೆ 3ಕ್ಕೂ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಪೇಪರ್ನ ಒಂದು ಮಾಹಿತಿ ಆಗಿದೆ. ಸೊ ಈ ರೀತಿ ಸಬ್ಜೆಕ್ಟ್ ಇರ್ತವೆ. GK ಪೇಪರ್ ನೋಡ್ಬೋದು. ಪ್ರಮುಖವಾಗಿ ಇಲ್ಲಿ ಬರ್ತಂತ GK ಪೇಪರ್ ಕಾಮನ್. ಈ ಮಲ್ಟಿ ಏನ್ ಕ್ವಾಲಿಫಿಕೇಶನ್ ಇರ್ತರು, ನೀವು 2 ಆಗಿರ್ತಕ್ಕಂಥ ಶಿಕ್ಷಕರು ಅಥವಾ 3 ಶಿಕ್ಷಕರ ನೇಮಕಾತಿಗೆ ಹೊಂದಿರ್ತೀರಿ. ಉದಾಹರಣೆ GPSTR ಆಗಿರ್ತೀರಿ, PSTR ಆಗಿರ್ತೀರಿ, HSTR ಆಗಿರ್ತೀರಿ ಪ್ರೈಸ್. ಸೊ ಕೆಲವೊಬ್ರು ಅಷ್ಟು ಎಕ್ಸಾಮ್ಗೂ ಎಲಿಜಿಬಲ್ ಬರ್ತಾರೆ. ಸೊ ಅವ್ರಿಗೆ ಕಾಮನ್ ಆಗಿ ಪೇಪರ್ ಒಂದೇ ಇರುತ್ತೆ, ಯಾವುದೇ ರೀತಿಯಾಗಿರ್ತಕ್ಕಂಥ. ಸೊ ಅಲ್ಲಿ PSTR ಸ್ವಲ್ಪ ಪರಿಸರ ಅಧ್ಯಯನ ಬರುತ್ತೆ. ಸೊ ಅದನ್ನ ಸ್ಟಡಿ ಮಾಡ್ರಿ ಅಂತ ಹೇಳ್ತೀನಿ. ಸೊ ಪೇಪರ್ 2 ನಲ್ಲಿ ಸ್ವಲ್ಪ ನಿಮ್ಮ ಸಬ್ಜೆಕ್ಟ್ ವೈಸ್ ಅದೇ ಬರುತ್ತೆ ಅಂತ ಹೇಳ್ಬೋದು. ಪೇಪರ್ 3 ಮಾತ್ರ GPSTR ಗೆ ಒಂದು ಎಕ್ಸ್ಟ್ರಾ ಪೇಪರ್ ಇರುತ್ತೆ. ಸೊ ಓದಿರ್ತಕ್ಕಂಥ ಎಲ್ಲವೂ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಹಾಗಾಗಿ ನೋಡ್ಬೋದು. ಸೊ ಯಾರ್ಯಾರು ನೋಟ್ಸ್ ತಗೊಂತಿರು, ಈಗ ಆಲ್ರೆಡಿ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ರು, ಕೇವಲ 100 rupeesಗೆ ನೀವು ಕುಂತಲ್ಲೇ PDF ನೋಟ್ಸ್ ಗಳನ್ನು ಪಡಿತಿದ್ದಾರೆ. ಸೊ ಆ PDF ನೋಟ್ಸ್ ಅನ್ನು ನಾವು ಕಳಿಸಿದ ನಂತರ ಯಾರ್ಯಾರು ನೋಟ್ಸ್ ತಗೊಂತಿರೋ ಅವರಿಗೆ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ನಿಂದ ನಾವು ಯಾಡ್ ಮಾಡ್ತೀವಿ. ಅವರಿಗೆ ಡೈಲಿ ದಿನದ ಉಚಿತವಾಗಿರ್ತಕ್ಕಂಥ PDF ನೋಟ್ಸ್ ಆಗಿರ್ಬೋದು, ಅಥವಾ ಏನಾದ್ರೂ ಟೆಸ್ಟ್ ಸೀರೀಸ್ ನಲ್ಲಿರ್ತಕ್ಕಂತಹ ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಓದಿರ್ತಕ್ಕಂಥ ನ್ಯೂ ಚಾಪ್ಟರ್ ಏನಾದ್ರೂ ಅಪ್ಡೇಟ್ ಇದ್ರೆ ಸೊ ಅದಕ್ಕೆ ನಾವು ವಾಟ್ಸ್ಆಪ್ ಮುಖಾಂತರ ಕಳಿಸ್ತಿದೀವಿ ಡೈಲಿ. ಸೊ ಅದು ಅನುಕೂಲ ಆಗ್ತಿದೆ ಎಲ್ಲ ಸ್ನೇಹಿತರಿಗೂ. ಹಾಗಾಗಿ ನೋಡಿ, ಯಾರ್ಯಾರು ಹೊಸದಾಗಿನೂ ತಗೊಂಡಿಲ್ಲ, ಸೊ ನೀವು ಈ ಮುಖಾಂತರ ನಂಬರ್ ಏನ್ ಶೋ ಆಗ್ತಿದೋ ಸೊ ಆ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಬ್ಜೆಕ್ಟ್ ಯಾವುದು ಮೆನ್ಷನ್ ಮಾಡ್ಬೇಕು, ಅಂದ್ರೆ ಟೈಪ್ ಮಾಡಿ. ಉದಾಹರಣೆ ಹೇಳ್ಬೇಕಂದ್ರೆ ನಾನು HSTR ಸೋಷಿಯಲ್ಗೆ ಎಲಿಜಿಬಲ್ ಇದ್ದೀನಿ ಅನ್ನೋದಾದ್ರೆ ಸೊ HSTR ಸೋಷಿಯಲ್ ಸೈನ್ಸ್ PDF ನೋಟ್ಸ್ ಅನ್ನೋದಾದ್ರೆ ಸೊ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಅಂತ ಹಾಕಿ ಸೊ ನಾವು ನೋಟ್ಸ್ ಕಳಿಸ್ತೀನಿ. ಸೊ ನಾನು 2 ಮೀಡಿಯಂ ನಲ್ಲಿ ಬೇಕಂದ್ರೂ ಕೂಡ ಅದೇ ಅಮೌಂಟ್ ನಲ್ಲಿ ಕಳಿಸ್ತೀವಿ, ಯಾಕಂದ್ರೆ 2ರಲ್ಲೂ ಓದ್ಕೋಬಹುದು. ಅದೇ ರೀತಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಅನುಕೂಲ ನಾವು ಮಾಡ್ತಿದೀವಿ. ಈ ರೀತಿ ನೀವು ಕಳಿಸಿದ್ರೆ ಸೊ ಒಂದ್ ಹೇಳ್ತೀನಿ, ಒಂದ್ ಸಬ್ಜೆಕ್ಟಿಗೆ ನೀವು ಏನಾದ್ರೂ PDF ನೋಟ್ಸ್ ತಗೊಂಡ್ರೆ ಸೊ ನೋಡ್ಬೋದು. HSTR ನ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಸೈನ್ಸ್ ನವರು ಒಂದು CB ಮೆಥಡ್ ನೋಡ್ ಅಂತ ಹೇಳ್ಕೊಳ್ಳಿ. CB ಮೆಥಡ್ ನೋಡಿ HSTR ಗೆ ನೋಟ್ಸ್ ಏನೋ ತಗೊಂಡಾದ್ರೆ ಸೊ GPSTR ಗೆ ಬರುತ್ತೆ, ಕ್ರೈಸ್ಟ್ ಸ್ಕೂಲ್ಗಳಿಗೂ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಸೊ ಎಲ್ಲಾ ಶಿಕ್ಷಕರ ನೇಮಕಾತಿ ಒಂದೇ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್ ಇದೆ. ಪ್ರೈಸು HSTR ನೋಡಿ ಸೇಮ್ ಪ್ಯಾಟರ್ನ್ ಇದೆ. ಹಾಗಾಗಿ ನೀವು ನೋಟ್ಸ್ ತಗೊಂಡ್ರೆ ಫುಲ್ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಮುಂದಿನ ತರಗತಿಯಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದ್ರೂ ವಿಚಾರ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಈಗ ಪೇಪರ್ ಚೇಂಜ್ ಆಗುತ್ತೆ ಸರ್ ಅನ್ನೋದ್ರ ಎಕ್ಸ್ಪ್ಲನೇಷನ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಗೆಜೆಟ್ ನಲ್ಲಿ ಕೊಟ್ಟಿಲ್ಲ. ಸೊ ಗೆಜೆಟ್ ನಲ್ಲಿ ಏನಾದ್ರೂ ಕೊಟ್ರೆ ಎಕ್ಸ್ಪ್ಲನೇಷನ್ ಇದ್ರೆ ಸೊ ಇಷ್ಟು % ಅಂತ ಮಾಡ್ತಾರೆ. ಸೊ ಅದಕ್ಕೂ ನೀವು ರೆಡಿ ಆಗಿ, ನೀವು ಏನಪ್ಪಾ ಅಂದ್ರೆ ಯುದ್ಧ ಮಾಡ್ತಾನಂದ್ರೆ ಎಲ್ಲದಕ್ಕೂ ರೆಡಿ ಆಗ್ಲೇಬೇಕು. ಸೊ ನಿಮ್ಮ ಪ್ರಯತ್ನ ನೀವು ಸ್ಟಡಿ ಮಾಡ್ತಾ ಇರಿ. ಸೊ ಅವ್ರು ಏನಾದ್ರೂ ಕೊಟ್ರೆ ಸೊ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ನೀವು ಬರೀಬಹುದು. ಸೊ ನಮ್ಮ PDF ನೋಟ್ಸ್ ಕೂಡ ಎಕ್ಸ್ಪ್ಲನೇಷನ್ ರೀತಿಯೇ ಹಾಗೆ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಸೊ ವಾಟ್ಸ್ಆಪ್ ಗ್ರೂಪ್ ಫ್ರೀ ನೋಟ್ಸ್ ಅನ್ನು ಕೂಡ ನಾವು ಕಳಿಸ್ತಿದೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಸೊ ಅವರೆಲ್ಲರೂ ಮೆಸೇಜ್ ಮಾಡಿ ನನಗೆ PDF ನೋಟ್ಸ್ ಬೇಕಿತ್ತು ಅನ್ನೋರು ಮಾಡಿ. ಸೊ ನಾವು ನೋಟ್ಸ್ ನಾವು ಏನ್ ಮಾಡ್ತೀವಿ, ಸೊ ನಿಮಗೆ ಕೇವಲ ಒಂದು 5 ನಿಮಿಷದೊಳಗೆ ನಿಮಗೆ PDF ನೋಟ್ಸ್ ಗಳನ್ನು ಕಳಿಸ್ತಿದ್ರೆ. ಸೊ ಮ್ಯಾಕ್ಸಿಮಮ್ ಜನ ಆಗಿರ್ತಕ್ಕಂತಹ ಶಿಕ್ಷಕರು ಏನ್ ಮಾಡ್ತಿದ್ದಾರೆ, ನೋಟ್ಸ್ ಗಳನ್ನು ತೆಗಿತಿದ್ದಾರೆ. ನಾವು ಗೌರ್ಮೆಂಟ್ ನೌಕರಿ ಇಡ್ಲೇಬೇಕು ಅನ್ನೋರು ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನೀವೆಲ್ಲರೂ ಮಾಡಿ, ಯಾಕಂದ್ರೆ ಒಂದು ಶಿಕ್ಷಕರ ನೇಮಕಾತಿ ಹುದ್ದೆ ಹಿಡಿದ್ರೆ ಈಗ ನೋಡ್ಬೋದು ಪೇ ಸ್ಕೇಲ್ ಕೂಡ ಎಷ್ಟಪ್ಪ ಅಂದ್ರೆ 60,000 ರಿಂದ 80,000 ಅಥವಾ 1 ಲಕ್ಷ ಮಟ್ಟ ಆಗಿರ್ತಕ್ಕಂಥ ಪೇ ಸ್ಕೇಲ್ ಇದೆ. ಸೊ ನೀವು ರಿಟೈರ್ಮೆಂಟ್ ಆಗ್ತಾ ಸುಮಾರು ಏನಪ್ಪಾ ಅಂದ್ರೆ 1-1.5 ಲಕ್ಷ ರೂಪಾಯಿ ಆಗಿರ್ತಕ್ಕಂಥ ಪೇ ಸ್ಕೇಲ್ ತಿಂಗಳ ನೀವು ಏನಪ್ಪಾ ಅಂದ್ರೆ ಸ್ಯಾಲರಿಯನ್ನು ಪಡಿತೀರಿ. ಸೊ ಒಂದು ಗೋರ್ಮೆಂಟ್ ಹುದ್ದೆ ಒಂದು ಫ್ಯಾಮಿಲಿಯ ಆಗಿರ್ತಕ್ಕಂಥ ಒಂದು ಆರ್ಥಿಕ ಒಂದು ಬದಲಾವಣೆ ಕೂಡ ಮಾಡುತ್ತೆ. ಸೊ ಯಾರ್ಯಾರು ನೀವು ಸೀರಿಯಸ್ ಆಗಿದ್ರು ಸೊ ಎಲ್ಲರೂ ಸಕ್ಸಸ್ ಆಗಿ ನಿಮ್ ಪ್ರತಿಯೊಬ್ರು ನೀವು ಏನ್ ಹಾರ್ಡ್ ವರ್ಕ್ ಮಾಡ್ತಿದ್ರು ಎಲ್ಲರೂ ಸ್ನೇಹಿತರು ನೀವು ಹುದ್ದೆಗಳನ್ನು ಇಟ್ಕೊಳ್ಳಿ ಅಂತ ನಾನು ಏನ್ ಮಾಡ್ತೀನಿ, ಪ್ರಾರ್ಥನೆಯನ್ನು ಕೂಡ ಮಾಡ್ತಿದ್ದೀನಿ. ಸೊ ಮಾಡಿದ ನಂತರ ಏನಪ್ಪಾ ನೆಕ್ಸ್ಟ್ ಈ PDF ನೋಟ್ಸ್ ನಂತರ ನೀವು ಚೆನ್ನಾಗಿ ಓದಿ, ನಾನು ಮುಂದಿನ ತರಗತಿಯಲ್ಲಿ ಏನಾದ್ರೂ ಇದಕ್ಕೆ ಅಪ್ಡೇಟ್ ಸಿಕ್ಕರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.